ಪತ್ರ ಓದೋ ಸಮಯ. ಬನ್ನಿ ಪತ್ರ ಯಾರು ಬರ್ದಿದ್ದಾರೆ ನೋಡೋಣ. ಗುರುಜಿ, ಬೆಂಗಳೂರಿನಿಂದ ಗಾಯತ್ರಿ ಅವರು ಈ ಪತ್ರ ಬರಿತಾ ಇದ್ದಾರೆ. ನಮಸ್ಕಾರ ಗುರುಜಿ, ನಿಮ್ಮ ಪಾದಗಳಿಗೆ ನನ್ನ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ ಗುರುಜಿ. ನಾನು ಬಹಳ ಸರಿ ಪತ್ರ ಬರ್ದಿದ್ದೀನಿ ಗುರುಜಿ, ಆದ್ರೆ ನಿಮ್ಮ ಕೃಪೆನೇ ನನ್ಗೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಪತ್ರ ಓದ್ತಾ ಇದೀವಿ ನೋಡಿ ಗಾಯತ್ರಿ ಅವರೇ. ಗುರುಜಿ ಅವರ ಸಮಸ್ಯೆ ಏನಂದ್ರೆ, ಗುರುಜಿ ಬಹಳ ದಿನಗಳಿಂದ ನನಗೆ ಈ ಒಂದು ಪ್ರಶ್ನೆ ಕಾಡ್ತಾ ಇದೆ, ಹಾಗೆ ಭಯ ಕೂಡ ಆಗ್ತಿರತ್ತೆ. ಯಾಕಂದ್ರೆ ನನ್ನ ಮದುವೆ ಸಮಯದಲ್ಲಿ ನನ್ನ ದಿನಗಳ ಸಮಯ ಆಗೋಗಿತ್ತು ಗುರುಜಿ, ಮಾಂಗಲ್ಯ ಧಾರಣೆಯ ಸಮಯ. ಹಾಗಾಗಿ ಅದು ತುಂಬಾ ಕಾಡ್ತಿರುತ್ತೆ. ವಿಚಿತ್ರ ಅಂತ ಹೇಳಿದ್ರೆ, ನಾನು ಯಾವುದೇ ಕೆಲಸ ಮಾಡಕ್ ಹೋದ್ರೂ ಅದು ಬೇಗ ಮುಗಿಯೋದೇ ಇಲ್ಲ, ತುಂಬಾನೇ ನಿಧಾನ ಆಗತ್ತೆ ಗುರುಜಿ. 5 ವರ್ಷ ಆಗಿದೆ ನಾನು ಮೊಣಕೈಗೆ ಪೆಟ್ಟಾಗಿ, ಈಗಲೂ ಕೂಡ ಗುಣ ಆಗಿಲ್ಲ. ಯಾಕೆ ಗುರುಜಿ ಅಂತ ಕೇಳ್ತಿದ್ದಾರೆ. ನೀವು ಆ ಮೊಣಕೈಗೆ ಪೆಟ್ಟಾಗಿರ್ತಕ್ಕಂಥ ವಿಚಾರ ಏನಂದರೆ, ಶನಿ ಕೇತು ಎರಡು ಒಟ್ಟಿಗೆ ಅಂದರೆ ನೀವು ಮದುವೆ ಆಗೋ ಸಮಯಕ್ಕೆ ದಿನಚರಣೆ ಅಂತ ಹೇಳಿದ್ರಿ. ಆ ಪ್ರಯತ್ನ ಏನು ಅಂದರೆ, ಕೇತು ಚಂದ್ರ ಮತ್ತು ಶನಿಯ ಚಂದ್ರ ದೃಷ್ಟಿ ಇದ್ದಾಗ, ಕೇತು ನೇರ ದೃಷ್ಟಿಯಲ್ಲಿ ನೋಡುವಾಗ, ಅಥವಾ ಕೇತು ದಶೆ ಕೇತು ಭುಕ್ತಿ ಬಂದಾಗ ಏನಾದರೂ ಒಂದು ಊಣವನ್ನು ಮಾಡಿಕೊಟ್ಬಿಡ್ತಾನೆ ಜೀವನದಲ್ಲಿ. ಆ ಊಣ ಒಂದು ಸಲ ಮಾಡಿರೋದು ಜೀವನ ಪೂರ್ತಿ ಇರುತ್ತೆ. ಅದಕ್ಕೆ ನಾವು ಎಷ್ಟೋ ಜನ ಕೇಳ್ತೀವಿ, ಮಚ್ಚೆ ಇದೆಯಾ ನೋಡಿ ಅವ್ರಿಗೆ, ಎಷ್ಟೋ ಜನಕ್ಕೆ ಕಣ್ಣು ಉಬ್ಬಿದೆಯಾ ನೋಡಿ, ಹಲ್ಲು ಉಬ್ಬಿದೆಯಾ ನೋಡಿ. ಅಂದರೆ ಕೆಲವರಿಗೆ ಕೈ ದೊಡ್ಡದು, ಒಂದು ಕೈ ಚಿಕ್ಕದು. ಫಾರ್ ಎಕ್ಸಾಂಪಲ್, ಕೈ ಹಿಂಗಿರುತ್ತೆ, ಆ ಕೈ ಎರಡು ಒಂದೇ ಸಮ ಇರಲ್ಲ, ಒಂದು ಹೀಗೆ ಒಂದು ಚಿಕ್ಕದಾಗಿರುತ್ತೆ. ಕಾಲು, ಒಂದು ಕಾಲು ಚಿಕ್ಕದು ಒಂದು ಕಾಲು ದೊಡ್ಡದು. ಹೇಗೆ ಗೊತ್ತಾಗುತ್ತೆ ಅಂದರೆ, ಚೊಪ್ಪಲಿ ಸೌದಾಗ ಒಂದು ಕಾಲ್ದೇ ಜಾಸ್ತಿ ಊರಿರ್ತಾರೆ, ಎರಡನೇ ಕಾಲು ಊರಿದೆ. ಅವನೇನು ಕುಂಟ ಕುರುಡ ಅಂತ ಅಲ್ಲ. ಪ್ರಶ್ನೆ ಏನು ಅಂದರೆ, ಕಾಲು ಒಂದು ಚಿಕ್ಕದು ಒಂದು ದೊಡ್ಡದು ಅನ್ನೋದು ಆ ಸಮಕ್ಕೆ ಗೊತ್ತಾಗದೇ ಇದ್ದ ಹಾಗೆ ಒಂದು ಲೈಟ್ ಮೈನ್ಯೂಟಾಗಿ ಆ ಊಣವನ್ನು ಕೊಟ್ಟಿರ್ತಾನೆ. ಈ ಊಣ ಆಗಿರ್ತಕ್ಕಂಥದ್ದು ಬಾಲ್ಯದಿಂದ ಆಗಿರ್ಬೋದು, ಯೌವನದಲ್ಲಿ ಆಗ್ಬೋದು, ಮುಪ್ಪಿನಲ್ಲಿ ಆಗ್ಬೋದು. ಆದರೆ ಒಂದು ಸಲ ಆಗಿರ್ತಕ್ಕಂಥದ್ದು ಶಾಶ್ವತ. ಆ ಊಣ ಆಗಿರ್ತಕ್ಕಂಥದ್ದು ವಿಧಿವಿಧಾನದಲ್ಲಿ ನಾವು ಶಾಶ್ವತವಾಗಿ ಏನು ಅಂದರೆ, ಕೇತು ಪರಿವರ್ತನೆ, ಮೋಕ್ಷವನ್ನು ಕೊಡುವಂಥ, ಅದಕ್ಕೆ ಅಂಗಕಾರಕನಾಗಿರ್ತಕ್ಕಂಥ ಪರಮೇಶ್ವರ, ಅಂಗರಕ್ಷಣೆ ಮಾಡ್ತಕ್ಕಂಥ ಪರಮೇಶ್ವರ, ಅಂಗಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅಂಗರಕ್ಷಣೆ ಮಾಡ್ತಕ್ಕಂಥ ಗೌರಿ, ಅಂದರೆ ಸಾಕ್ಷಾತ್ ದುರ್ಗೆ, ಇಬ್ಬರೂ ಸೇರಿರತಕ್ಕಂಥ ಆ ಅನುಗ್ರಹ ಎಲ್ಲಿ ಅಂದರೆ ಅರ್ಧನಾರೀಶ್ವರ ಅಂತ ಕರಿತೀವಿ. ಈ ಅರ್ಧನಾರೀಶ್ವರನೇ ನೋಡಿ, ಬಲಭಾಗದಲ್ಲಿ ಕೇತು, ಎಡಭಾಗದಲ್ಲಿ ಕೇತು. ಆ ಬಲ ಎರಡೂ ಕೇತು ಆದಾಗ ಬಲಭಾಗದಲ್ಲಿರ್ತಕ್ಕಂಥ ಈಶ್ವರ ಯಾವ ರೀತಿಯಾಗಿದ್ದಾನೆ ಅಂದರೆ, ಮೂಳೆಗಳಲ್ಲಿ, ಎತ್ತಿನ ಮೂಳೆಗಳಲ್ಲಿ ಆಗಿರ್ತಾನೆ ಪರಮೇಶ್ವರ. ಗೌರಿ ಪಾರ್ವತಿ ಅಂದರೆ ದುರ್ಗೆ, ಆ ಎಡಭಾಗದಲ್ಲಿ ಕುದುರೆ ಮೂಳೆಗಳೆಲ್ಲ ಆಗಿರುತ್ತೆ. ಕುದುರೆ ಮೂಳೆ ಮತ್ತು ಹಸುವಿನ ಮೂಳೆ ಎರಡೂ ಒಟ್ಟಿಗೆ ಸೇರಬೇಕು ಅಂದರೆ ವಿಶೇಷವಾದ ಶಕ್ತಿಯನ್ನು ಕೊಟ್ಟಿರಬೇಕು. ಕೈಯಲ್ಲಿ ತ್ರಿಶೂಲ ಆಯುಧ, ದಂಡಾಯುಧ ಹೀಗೆ ಇಟ್ಕೊಂಡಿರೋದು. ಆ ದಂಡಾಯುಧ ಇಟ್ಕೊಂಡಿರತಕ್ಕಂಥದ್ದು ಮೂಳೆ, ಆನೆಯ ಮೂಳೆ. ಇಷ್ಟು ವಿಶೇಷವಾಗಿರ್ತಕ್ಕಂಥ ವಿಗ್ರಹ ನಿಜವಾಗಲೂ ಈ ಕಲಿಯುಗದಲ್ಲಿ ಇದೆ ಅಂದರೆ, ಶಾಶ್ವತವಾಗಿ 3600 ವರ್ಷದ ಹಿಂದೆಯಿಂದ ಇವತ್ತಿಗೂ ಇದೆ. ನೋಡಿ, ಒಂದು ಮೂಳೆ, ಹೆಣದ ಮೂಳೆ ಹಿಂಗೆ ಬಿಸಾಕಿದ್ರೆ ಅಂತ ತಿನ್ಬಿಡುತ್ತೆ ರಣಹದ್ದುಗಳು ಬಂದು, ಎಲ್ಲ ಪುಡಿ ಪುಡಿ ಮಾಡಿಬಿಡುತ್ತೆ. ಈ ಹೈನಾಸ್ ಅಂತ ಹೇಳ್ತೀವಿ, ಅದೆಲ್ಲ ಬಂದು ತಿನ್ನುತ್ತೆ ಅಂದರೆ ಮೂಳೆಗಳನ್ನ ಮುರಿದು ಅರಗಿಸ್ಕೊಳ್ಳೋ ಅಂಥ ಶಕ್ತಿ ಇರುತ್ತೆ. ಅಂಥ ಮೂಳೆಗಳು ಇಷ್ಟು ವರ್ಷದಿಂದಾನು ಒಂದು ಹುಳ ಇಲ್ಲ, ಒಂದು ಹುಟ್ಟೆ ಇಲ್ಲ. ಆ ಶಕ್ತಿಯುತವಾಗಿರ್ತಕ್ಕಂಥ ಅಷ್ಟಬಂಧನ ಮಾಡಿರ್ತಕ್ಕಂಥ ಅರ್ಧನಾರೀಶ್ವರ ವಿಗ್ರಹ, ಮೂಳೆಯಲ್ಲಿ ಮಾಡಿರೋ 3 ಪ್ರಾಣಿಗಳ ವಿಗ್ರಹದಲ್ಲಿ ನಿಮಗೆ ಈ ಊಣಗಳು ಗುಣವಾಗುತ್ತೆ. ಎಷ್ಟೋ ಜನಕ್ಕೆ ಆಪರೇಷನ್ ಆದಾಗಲೂ ನಾನು ಹೇಳ್ತೀನಿ, ನಿಮ್ಗೆ ಆಪರೇಷನ್ ಆಗಿದೆ, ರಾಡ್ ಹಾಕಿದ್ದಾರೆ, ಭಾಳ ಸಂತೋಷ, ಈ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಆ ನೀರನ್ನು ಕುಡೀರಿ. ಅಂದರೆ ರಾಡ್ ಹಾಕಿದ ತಕ್ಷಣ, ರಾಡ್ ತೆಗೆದುಬಿಟ್ಟ ತಕ್ಷಣ ಆಪರೇಷನ್ ಸರಿ ಹೋಗುತ್ತೆ, ಅಥವಾ ಆಪರೇಷನ್ ಆಗಿರೋ ರಾಡನ್ನು ತೆಗೆದಾಕ್ಬಿಟ್ಟು ಸರಿ ಹೋಗುತ್ತೆ, ನಿಮ್ಗೆ ಗಟ್ಟಿ ಆಗುತ್ತೆ ಅನ್ನೋ ಪ್ರಶ್ನೆ ಅದಕ್ಕಲ್ಲ. ದೈವ ಶಕ್ತಿ ಎಷ್ಟು ಅಂದರೆ, ನೀನು ರಾಡ್ ಹಾಕಿದಾಗ ಒಳಗೆ ಕೂತಾ ಇರುತ್ತೆ. ಪಾಪ ಎಷ್ಟೇ ನೀವು ಒಂದು ಸಲ ಮುರಿದೋಗಿರೋ ವಸ್ತು ಮುರಿದೋದಂಗೆ ಶಾಶ್ವತ. ಆರ್ಟಿಫಿಷಿಯಲ್ ಇಸ್ ಆರ್ಟಿಫಿಷಿಯಲ್, ಒರಿಜಿನಲ್ ತಿರುಗಿ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ದೈವ ಸೃಷ್ಟಿ ಒಂದು ಸಲ ಊಣ ಆಗೋದು ಮುಗಿದೋಯ್ತು. ಆದರೆ ಆ ಊಣವನ್ನು ಶಕ್ತಿಯುತವಾಗಿ ಮನಸ್ಸಾಕ್ಷಿ ರೂಪವಾಗಿ ಚಂದ್ರ, ಆ ಮೂಳೆಗಳಾಗಿ ಕೇತು, ಆ ರಕ್ಷಣೆಯನ್ನು ಪಾರ್ವತಿ ಪರಮೇಶ್ವರ, ಸೂರ್ಯಚಂದ್ರ ಇಬ್ಬರೂ ಸೇರಬೇಕು. ಅಮಾವಾಸ್ಯೆಯಲ್ಲಿ ಮಾಡಿರ್ತಕ್ಕಂಥ ಇಂಥ ತ್ರಿಪುರ ಸಂಹಾರ ರಾಕ್ಷಸರ ಮುಖಾಂತರವಾಗಿ ಪರಿವರ್ತನೆ ಆಗಿರತಕ್ಕಂಥ ಗುರುಗಳ ಒಂದು ಪ್ರತಿಷ್ಠಾಪನೆ 3600 ವರ್ಷದ ಈ ವಿಗ್ರಹ ತಿರುಚನಗೂಡು ಅರ್ಧನಾರೀಶ್ವರ ದೇವಸ್ಥಾನ. ಈ ರೋಡಿಂದ ಒಂದು ಸುಮಾರು 35 ಕಿಲೋಮೀಟರ್ ಕರೆಕ್ಟಾಗಿ ಆ ದೇವಸ್ಥಾನ ಬೆಟ್ಟದ ಮೇಲೆ ಇದೆ. ಬೆಟ್ಟದ ಮೇಲೆ ಇವತ್ತಿಗೂ ಕಾಲಲ್ಲಿ ನೀರು ಬರ್ತಾ ಇದೆ ಆ ವಿಗ್ರಹಕ್ಕೆ. 6.5 ಅಡಿ ವಿಗ್ರಹ, ಗಾತ್ರವಾಗಿರ್ತಕ್ಕಂಥದ್ದು. ಇದಿಲ್ಲೇಂದರೆ ಗಂಡ ಹೆಂಡತಿ ಅರ್ಧನಾರೀಶ್ವರ ಹೆಂಗಿರ್ತಾರೆ, ಅದೇ ಕ್ಷೇತ್ರದಲ್ಲಿ ಅಷ್ಟು ಫಲ ಏನಂದರೆ, ಯಾವತ್ತೂ ಡೈವರ್ಸ್ ಆಗಕೂಡದು ಅನ್ನೋರು ಇಲ್ಲಿ ಹೋಗಿ ಸ್ಮರಣೆ ಮಾಡ್ಕೊಂಬಂದ್ರೆ ಗಂಡ ಹೆಂಡತಿನ ಯಾವ ನನ್ನ ಮಗನೂ ಬೇರೆ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಆ ಬಾಂಧವ್ಯ ಇರುತ್ತೆ. ಎರಡನೇದು, ಗಂಡ ಹೆಂಡತಿ ಜೊತೆಗೆ ಯಾವ ಕಾಲಕ್ಕೂ ಕೆಟ್ಟ ಮನೋಭಾವನೆ ಉಂಟಾಗಲೇಬಾರ್ದು. ಬೇರೆ ಪರಸ್ತ್ರೀಗೆ ಅವ್ನು ನೋಡಬಾರ್ದು, ಇವಳು ಪೆರ ವ್ಯಾಮೋಹ ಇಟ್ಕೋಬಾರ್ದು. ಆ ಒಂದು ಬಾಂಧವ್ಯ ಇರಬೇಕು. ಅದಕ್ಕೆ ಮೂಳೆಗಳಿಗೆ ಆಪರೇಷನ್ ಆಗಿದ್ದಾಗ ಆ ರೋಗ ರುಜಿನಗಳಿಗೆ ಪರಿಪೂರ್ಣವಾಗಿ ಮೂಳೆ ನರ ದೌರ್ಬಲ್ಯಕ್ಕೆ ಪರಿಪೂರ್ಣ ಅನುಗ್ರಹ ಕೊಡ್ತಕ್ಕಂಥ ಇದೇ ವಿಗ್ರಹ, ಅದೇ ದೇವಸ್ಥಾನ ಕ್ಷೇತ್ರ ಕ್ಷತ್ರಿಯ ಅನುಗ್ರಹ. ಇಷ್ಟಕ್ಕೆ
ಕ್ಷತ್ರಿಯ ಧರ್ಮರಾಗಿರ್ತಕ್ಕಂಥವ್ರು ಬಹಳ ಜನ ಏನು ಅಂದರೆ ಕ್ಷತ್ರಿಯರು ಏನು ಅಂದರೆ ಮಾಂಸ ಎಲ್ಲ ತಿಂತಕ್ಕಂಥವ್ರು ಇರ್ತಾರೆ ಅಂತ ಹೇಳಿ ಬಹಳ ಜನ ತಿಂತಾರೆ. ಆದರೆ ದೋಷಗಳು ದೇಹಕ್ಕೆ, ವಂಶಕ್ಕೆ, ಪಾರಂಪರ್ಯಕ್ಕೆ, ಕರ್ಮಕ್ಕೆ. ಅದಕ್ಕೆ ಏನು ಮಾಡಬೇಕು? ಈ ಕ್ಷೇತ್ರದಲ್ಲಿ ಕ್ಷಮಿಸು ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಅದೇ ಒಂದು ಕ್ಷೇತ್ರ. ಇಲ್ಲಿ ನೀರು ಕುಡಿದ್ರೆ ಚರ್ಮವ್ಯಾಧಿ, ಮೂಳೆಗಳ ವ್ಯಾಧಿ, ನರದೌರ್ಬಲ್ಯ, ಯಾರ್ಯಾರಿಗೆ ಸ್ಟ್ರೋಕ್ ಹೊಡೆದಿದೆ, ಪ್ಯಾರಲೈಸ್ ಸ್ಟ್ರೋಕ್, ಚಕ್ಕಂತ ಗುಣವಾಗ್ತಕ್ಕಂಥ ಅವಕಾಶಗಳು, ಕಾಲಲ್ಲಿ ಬರ್ತಕ್ಕಂಥ ನೀರು, ಅಮಾವಾಸ್ಯೆ ಪೌರ್ಣಮಿಗೆ 3 ಅಮಾವಾಸ್ಯೆ 3 ಪೌರ್ಣಮಿ ಇಲ್ಲಿ ಹೋಗಿ ನೀವು ನೀರನ್ನು ಕುಡಿದಾಗ ಕನಿಷ್ಠ ಪಕ್ಷ ಆ ಉಣವಾಗಿರ್ತಕ್ಕಂಥ ನೋವುಗಳು ಪರಿವರ್ತನೆ ಆಗುತ್ತೆ. ಸತ್ಯ, ಹೋಗಿ ಬನ್ನಿ ಒಳ್ಳೇದಾಗತ್ತೆ ಅಂತ ಹೇಳ್ತೀವಿ, ಆದರೆ ನಿಜವಾಗ್ಲೂ ಒಳ್ಳೇದಾಗೋದು ಇದೊಂದೇ ಕ್ಷೇತ್ರ. ಬಹಳ ಚೆನ್ನಾಗಿ ಒಳ್ಳೆ ಶಕ್ತಿತ್ವವಾಗಿದೆ. ನೀವು ಅಲ್ಲಿ ಹೋಗಿ ಬಂದ ತಕ್ಷಣ ಒಂದು ಅಮಾವಾಸ್ಯೆ ಒಂದು ಪೌರ್ಣಮಿ ಚೇಂಜ್ ಆಗೋವಾಗಲೇ ನಿಮ್ಮ ಚೇಂಜಸ್ ನೀವು ನೋಡ್ಬೋದು. ಬಹಳ ಜನಕ್ಕೆ ಈ ಥರ ನೋವುಗಳು ಆಗಿರ್ತಕ್ಕಂಥವ್ರು ಸರಿಪಡಿಸಿದೆ. ಎಷ್ಟೋ ಜನಕ್ಕೆ ಮೂಳೆಗಳು ಒಳಭಾಗದಲ್ಲಿ ಆಪರೇಷನ್ ಮಾಡಿರ್ತಾರೆ, ನೋವು ಇನ್ನೂ ಹಾಗೆ ಇರುತ್ತೆ, ಕುಂಟ್ತಾನೆ ಇರ್ತಾರೆ, ಅದನ್ನು ತೆಗೆದು ಮತ್ತೆ ಆಪರೇಷನ್ ಮಾಡಬೇಕು, ರಾಡ್ ತೆಗೆಸ್ಬಿಡ್ತೀವಿ 5 ವರ್ಷ ಆದಮೇಲೆ ಅಂತ ಹೇಳಿರ್ತಾರೆ. ರಾಡು ತೆಗೆಸಿರ್ತಾರೆ, ಆದರೂ ಆ ನೋವು ಕಮ್ಮಿ ಆಗಲ್ಲ. ಅಂಥದ್ದಕ್ಕೆಲ್ಲ ಗುಣವಾಗಿರ್ತಕ್ಕಂಥ ಏಕೈಕ ಕ್ಷೇತ್ರ ಇದೊಂದೇ. ಅದಕ್ಕೆ ಇಂಥ ಒಂದು ಕ್ಷೇತ್ರಕ್ಕೆ ನೀವು ಹೋಗಿ ಬನ್ನಿ, ಖಂಡಿತ ಒಳ್ಳೇದಾಗ್ಬೋದು. ಗಾಯತ್ರಿನ ಹೆಸರಿಟ್ಕೊಳ್ಳೋದ್ರಿಂದ ಮೂಲ ಗಾಯತ್ರಿಯಾಗಿ ನೀವು ಗಾಯತ್ರಿಗೆ 5 ಮುಖಗಳು, ಹಾಗೆ ಇಲ್ಲಿ 5 ವಿಧವಾದ ಹಾವುಗಳಿದೆ. ದೊಡ್ಡ ಹಾವು, ಒಂದು ಸರ್ಪ ಯೋಗ ಇದೆ, ಅಂದರೆ 5 ತಲೆಯ ದೊಡ್ಡ ಕಲ್ಲಿನ ವಿಗ್ರಹ ಇದೆ. ಇದಕ್ಕೆ 5 ಲೀಟರ್ ಹಾಲನ್ನು ಅಭಿಷೇಕ ಮಾಡಿ ತದನಂತರ ದೇವ ದರ್ಶನ ಮಾಡಬೇಕು. ಸೋಮವಾರ ಅಥವಾ ಮಂಗಳವಾರ ಮಾತ್ರ ಈ ದರ್ಶನವನ್ನು ಮಾಡೋಕ್ಕೆ ಅವಕಾಶ. ತದನಂತರ ಕ್ಷೇತ್ರ ಮಹಿಮೇಲೆ ಇನ್ನಷ್ಟು ವಿಚಾರ ಈ ಕ್ಷೇತ್ರದ ತಿಳಿಸ್ತೀವಿ. ಆದಷ್ಟು ಪ್ರಯತ್ನ ಪಟ್ಟು ತೋರಿಸೋಕ್ಕೂ ಪ್ರಯತ್ನ ಪಡ್ತೀವಿ ಅಂತ ಈ ಮುಖಾಂತರ ಹೇಳ್ತಾರೆ. ಗುರುಜಿ, ಹಾಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಅವರು. ಗುರುಜಿ, ಹಿಂದೊಮ್ಮೆ ಉಳ್ಳಂದೂರು ಪೇಟೆ ಬಳಿ ಇರೋ ಸರಸ್ವತಿ ದೇವಿಯ ದರ್ಶನ ಮಾಡೋಕೆ ಸೂಚಿಸಿದ್ರಿ. ಇಲ್ಲಿಗೆ ನಾನು 2 ಸರಿ ಹೋದೆ, ಆದ್ರೂ ಕೂಡ ಸ್ಥಳ ಸಿಗ್ಲಿಲ್ಲ. ದಯವಿಟ್ಟು ಮತ್ತೊಮ್ಮೆ ವಿಳಾಸ ಹೇಳ್ತೀರಾ ಅಂತ. ನೋಡಿ, ಈ ಉಳಂದೂರು ಪೇಟೆ ಅನ್ನೋದು ಒಂದು ಗ್ರಾಮ, ಅದೇ ಕುಗ್ರಾಮ. ಅದು ಆ ಗ್ರಾಮದಲ್ಲಿ ಎಲ್ಲರೂ ಮೇನ್ ರೋಡಲ್ಲಿ ಹೊರಟೋಗ್ತೀರ. ಮೇನ್ ರೋಡಲ್ಲಿ ಹೊರಟೋದ್ರೆ ಪ್ರಯೋಜನ ಇಲ್ಲ. ನೀವೇನು ಮಾಡ್ತೀರಾ ಗೊತ್ತಾ? ಉಳಂದೂರು ಪೇಟೆಗೆ ಹೋದ ತಕ್ಷಣ ಸರಸ್ವತಿ ದೇವಸ್ಥಾನ ಎಲ್ಲಿದೆ ಅಂತ ಹುಡುಕಿದ್ರೆ ಪ್ರಯೋಜನ ಅಂತ. ಅರ್ಥ ಆಯ್ತಾ? ತಿರುಚೇರೈ ಅಂತ ಒಂದು ದೊಡ್ಡ ಊರು, ಆ ಊರಿಂದ ಹೋದರೆ ಉಳಂದೂರು ಪೇಟೆ, ಅಂದರೆ ಉಳಂದೂರು ಪೇಟೆ ಅನ್ನೋದು ದೊಡ್ಡ ಗ್ರಾಮ. ಆ ಗ್ರಾಮಕ್ಕೆ ಹೋಗೋ ರೂಟಲ್ಲಿ ರೈಟ್ ಸೈಡು ಕೂಚನೂರ್, ಏನಾದ್ರೆ ಸರಿಯಾಗಿ ಬರ್ಕೊಳ್ಳಿ, ಕೂಚನೂರ್. ಆ ಕೂಚನೂರಲ್ಲಿ ಮಹಾ ಸರಸ್ವತಿ ದೇವಸ್ಥಾನ, ಅಂದರೆ ಜಗತ್ತಲ್ಲಿ ದೊಡ್ಡ ಸರಸ್ವತಿಗೆ. ಎಲ್ಲ ಕಡೆನೂ ಸರಸ್ವತಿ ವಿಗ್ರಹನೇ ಇಲ್ಲ. ಸರಸ್ವತಿ ವಿಗ್ರಹ ಇದ್ರೆ ಒಂದು ಅವಕಾಶ, ಸಣ್ಣ ಪುಟ್ಟ ದೇವಸ್ಥಾನ, ಎಲ್ಲೋ ಸರಸ್ವತಿ ವಿಗ್ರಹ ದೇವಸ್ಥಾನ ಇರುತ್ತೆ. ಆದರೆ ಇಲ್ಲಿ ಏನು ಅಂದರೆ ಸರಸ್ವತಿಯ ದೊಡ್ಡ ಮೂರ್ತಿ, ಒಂದು ಸುಮಾರು 10 ಅಡಿ ವಿಗ್ರಹ. ಅದಕ್ಕೆ ಮೂಲ ದೇವಸ್ಥಾನ, ಸರಸ್ವತಿಗೆ ಸ್ಪೆಷಲ್ ದೇವಸ್ಥಾನ ಇದ್ದ ಹಾಗೆ. ಅಂದರೆ ನೋಡಿ, ಲಕ್ಷ್ಮಿಗೊಂದು ದೇವಸ್ಥಾನ ಇದೆ, ತಿರುಪತಿ ವೆಂಕಟರಮಣಗೊಂದು ದೇವಸ್ಥಾನ ಇದೆ, ಈಶ್ವರಗೊಂದು ದೇವಸ್ಥಾನ. ಹಾಗೆ ಸರಸ್ವತಿಗೆ ಕೂಚನೂರು ಅನ್ನೋ ಗ್ರಾಮದಲ್ಲಿ ಮಹಾ ಸರಸ್ವತಿ ವಿದ್ಯಾಪತಿ, ಅಲ್ಲಿ ಪಕ್ಕದಲ್ಲಿ ವಿದ್ಯಾಪತಿ ಕೂತಿರ್ತಾನೆ, ಸಿದ್ಧಿ ಬುದ್ಧಿ ಕೂತಿರ್ತಾರೆ, ಹೈಗ್ರೀವ ಸ್ವಾಮಿಗಳು ಕೂತಿರ್ತಾರೆ. ಅಭಿಷೇಕ ಮಾಡಿ ಆ ಜೇನುತುಪ್ಪ ಅಭಿಷೇಕ ಸಮೇತ ವಿದ್ಯಾ ಅನುಗ್ರಹ ಕೊಡ್ತಕ್ಕಂಥ ಈ ಮಹಾಕ್ಷೇತ್ರ ಕೂಚನೂರು. ಜ್ಞಾಪಕ ಇಟ್ಕೊಳ್ಳಿ, ಉಳಂದೂರು ಪೇಟೆಗೆ ಹೋಗೋ ರೂಟು, ತಿರುಚೇರೆಯಿಂದ ಹೋಗೋ ರೂಟು, ಅಲ್ಲಿ ನೀವು ಹೋದರೆ ತಿರುವಾಡದೊರೈ ಅಂತ ಒಂದು ದೊಡ್ಡ ಊರು. ತಿರುವಾಡದೊರೈ ಅಂದರೆ ಆ ಊರ ಕಡೆನೂ ಹೋಗ್ಬೋದು. ಇಲ್ಲ ಬೇರೆ ಕಡೆ ಮಧುರೈ ಡಿಸ್ಟ್ರಿಕ್ಟಿಂದ ವಾಪಸ್ ಬರಬೇಕಾದ್ರೆ ಆ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಅವಕಾಶ. ಕೂಚನೂರು ಅಂತ ಡೈರೆಕ್ಟ್ ಕೇಳಿದ್ರೆ ಡೈರೆಕ್ಟ್ ಕೂಚನೂರಿಗೆ ಬರ್ತೀರ. ಈ 3 ಕಡೆಯಿಂದ ಬರ್ತಕ್ಕಂಥ ಒಂದು ಗ್ರಾಮದಲ್ಲಿ ಉಳಂದೂರು ಪೇಟೆ ಜಂಕ್ಷನಿಂದ ನೀವು ತಿರುಚೇರೈ ಅನ್ನೋ ಬರೋಕ್ಕೆ ಜಾಗದಲ್ಲಿ ಹಳ್ಳಿ ಒಳಗೆ ಹೋಗಬೇಕು. ಹಳ್ಳಿ ಒಳಗೆ ಹೋದರೆ ನಿಮ್ಗೆ ಆ ದೇವಸ್ಥಾನ, ಅಂದರೆ ಯಾವತ್ತೂ ಒಂದು ದೇವಸ್ಥಾನವನ್ನು ಕೇಳಿದ್ರೆ ಗೊತ್ತಾಗಲ್ಲ. ಸರಸ್ವತಿ ಕೋವಿಲ್ ಹೆಂಗೆ ಅಂದರೆ ಯಾರಾದರೂ ಹೇಳ್ತಾರೆ, ಹಾಗೆ ಆ ದೇವಸ್ಥಾನಗಳನ್ನ ಹುಡುಕಬೇಕು, ಕೇಳಬೇಕು, ಸಿದ್ಧಿ ಪಡಿಬೇಕು. ಟೈಮು ಬರಬೇಕು ನೋಡಿ. ನೀವು ಹೋದಾಗ ಸಿಕ್ಕಿಲ್ಲ, ಈ ಸಲ ಪಾಪ ಗುರುಬಲ ಬಂದಿರ್ಬೋದು, ಸಿಕ್ಕಿದ್ರೆ ಖಂಡಿತ ದೇವರ ದರ್ಶನ ಮಾಡಿ ಒಳ್ಳೇದಾಗಲಿ.